ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೇಳಲು ಹೊರಟಿರುವ ವಿಷಯ ಏನೆಂದರೆ ಕಮ್ಯುನಿಕೇಷನ್ ಸ್ಕಿಲ್ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪರ್ಧೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಕ್ಯಾಟ್, ಮ್ಯಾಟ್ or other ನಂತಹ ಪರೀಕ್ಷೆಯನ್ನು ಬರೆಯುತ್ತಾರೆ. ಇರುವ ಕೆಲವು ಸೀಟುಗಳಿಗೆ ಸಾವಿರಾರು ಮಂದಿ ಪರೀಕ್ಷೆ ಬರೆಯುತ್ತಾರೆ. ನೀವು ಸೀಟು ಗಿಟ್ಟಿಸಿಕೊಳ್ಳಬೇಕಾದರೆ ಮೊದಲಿಗೆ ನಿಮ್ಮ ಸಂವಹನ ಕೌಶಲ್ಯವನ್ನು ಉತ್ತಮವಾಗಿಸಿಕೊಳ್ಳಬೇಕು. ಬಾಡಿ ಲ್ಯಾಂಗ್ವೇಜ್ ನೀವು ಕೇವಲ ನಿಮ್ಮ ಮೈಂಡ್ನಲ್ಲಿ ಮಾತನಾಡುವುದಲ್ಲ, ನೀವು ಮಾತನಾಡುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಮುಖ್ಯವಾದುದು. ಇತರರನ್ನು ನಿಮ್ಮ ಮಾತಿನ ಮೂಲಕ ಸೆಳೆಯಬೇಕಾದರೆ ಬಾಡಿ ಲ್ಯಾಂಗ್ವೇಜ್ನ್ನು ಬೆಳೆಸಿಕೊಳ್ಳಬೇಕು. ಇಲ್ಲಿ ನೀವು ಏನನ್ನು ಹೇಳುತ್ತಿದ್ದೀರಾ ಎನ್ನುವುದಕ್ಕಿಂತ ನೀವು ವಿಷಯವನ್ನು ಯಾವ ರೀತಿ ಅರ್ಥ ಮಾಡಿಸುತ್ತೀರಾ ಎನ್ನುವುದು ಮುಖ್ಯವಾಗುತ್ತದೆ. 2. ಅಭಿವ್ಯಕ್ತಿತ್ವವನ್ನು ಹುಡುಕಿ. ಮೊದಲಿಗೆ ನೀವು ಮಾಡಬೇಕಾಗಿರುವುದೇನೆಂದರೆ ನೀವು ಏನನ್ನು ಫೀಲ್ ಮಾಡುತ್ತೀರೋ ಅದನ್ನು ಬಹಿರಂಗಪಡಿಸಿ. ಭಾಷೆ ಒಂದು ಸಮಸ್ಯೆಯೇ ಅಲ್ಲ, ನಿಮ್ಮ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ನಡೆಯುವ ಗುಂಪು ಚರ್ಚೆಯಲ್ಲಿ ಭಾಗವಹಿಸಿ. 3. ಇತರರು ಹೇಳುವುದನ್ನು ಆಲಿಸಿ. ನೀವು ಇತರರಲ್ಲಿ ಸರಿಯಾಗಿ ಮಾತನಾಡಬೇಕಾದರೆ ಮೊದಲು ನಿಮ್ಮ ಮುಂದಿರುವವರು ಏನನ್ನು ಹೇಳುತ್ತಿದ್ದಾರೆ ಎನ್ನುವುದನ್ನು ಆಲಿಸಿ. ನೀವು ಮಾತನಾಡುತ್ತಿರುವ ವಿಷಯ ನಿಮ್ಮ ಎದುರಿಗಿರುವ ವ್ಯಕ್ತಿಯ ವಿಷಯಕ್ಕೆ ಹೊಂದಾಣಿಕೆಯಾಗುತ್ತಿಲ್ಲವೆಂದಾದಲ್ಲಿ ಮಾತನಾಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. 4. ಪುಸ್ತಕ ಓದಿ. ಹೆಚ್ಚು ಪುಸ್ತಕಗಳನ್ನು ಓದಲು ಪ್ರಯತ್ನಿಸಿ. ಈ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ. ಪುಸ್ತಕ ಓದುವುದರಿಂದ ಹೊರ ಪ್ರಪಂಚದ ಅರಿವು ನಿಮಗಾಗುತ್ತದೆ. ನಿಮ್ಮ ತಿಳುವಳಿಕೆಯೂ ಹೆಚ್ಚುತ್ತದೆ. 5. ಶ್ರಮವಹಿಸಿ. ಒಮ್ಮೆ ನಿಮ್ಮ ಸಂವಹನ ಕೌಶಲ್ಯ ಸ್ವಲ್ಪ ಉತ್ತಮವಾದರೆ ಅದನ್ನು ಅಲ್ಲಿಗೆ ನಿಲ್ಲಿಸಬೇಡಿ. ಹೀಗೆ ಮಾಡಿದರೆ ಬೇರೆಯವರು ಸಂವಹನ ಕೌಶಲ್ಯದಲ್ಲಿ ನಿಮಗಿಂತ ಮುಂದೆ ಸಾಗಬಹುದು. ಹಾಗಾಗಿ ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮಗೊಳಿಸಬೇಕಾದರೆ ಸಾಕಷ್ಟು ಶ್ರಮವಹಿಸಿ. 6. ಅಭ್ಯಾಸ. ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಿಮ್ಮ ಸಂವಹನ ಕೌಶಲ್ಯ ಉತ್ತಮವಾಗಬಲ್ಲದು. ನಿಮಗೆ ಭಾಷೆ ಸರಿಯಾಗಿ ಬರದಿದ್ದರೂ ಇತರರಲ್ಲಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಮೇಲಿನ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಅಭ್ಯಾಸ ಮಾಡುತ್ತಾ ಇರಿ, ಕೊನೆಗೆ ಒಂದು ದಿನ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. 7. ಇಂಗ್ಲಿಷ್ ಸಿನಿಮಾ ನೋಡಿ. ಹೆಚ್ಚೆಚ್ಚು ಇಂಗ್ಲಿಷ್ ಸಿನಿಮಾ ನೋಡುವುದರಿಂದ ನಿಮ್ಮ ಭಾಷೆ ಇನ್ನಷ್ಟು ಉತ್ತಮವಾಗಬಲ್ಲದು. ಇಂಗ್ಲಿಷ್ ಪುಸ್ತಕಗಳನ್ನು ಓದಿ, ಇದರಿಂದ ನಿಮ್ಮ ಗ್ರಾಮರ್ ಸರಿಯಾಗುತ್ತದೆ. ಸಬ್ಟೈಟಲ್ ಮೂಲಕ ಇಂಗ್ಲಿಷ್ ಸಿನಿಮಾ ನೋಡಲು ಪ್ರಾರಂಭಿಸಿ. ಇದು ನಿಮ್ಮ ಇಂಗ್ಲಿಷ್ ಜ್ಞಾನವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಬೆಲ್ ಬಟನ್ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಂದರೆ ನಾವು ಹಾಕುವ ಉಪಯುಕ್ತ ಮಾಹಿತಿ ಮೊದಲು ನೀವೇ ನೋಡಬಹುದು. ಧನ್ಯವಾದಗಳು.